ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಬೃಹಸ್ಪತಿ ಜಯಂತಿ ವಿತ್ ಏಕಾದಶಿ ಇರೋದರಿಂದ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಆಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿಕೊಳ್ಳುತ್ತೀರಿ. ನಿಮಗೆ ಸಾಧ್ಯವಾದರೆ ಏಕಾದಶಿ ಆಚರಣೆಯನ್ನು ಮಾಡುತ್ತೀರಿ. ಕೊನೆಯ ಪಕ್ಷ ಒಂದಷ್ಟು ತುಳಸಿಯನ್ನು ಶ್ರೀನಿವಾಸನ ದೇಗುಲಕ್ಕೆ ಕೊಟ್ಟು ಅಲ್ಲಿ ಕುಳಿತುಕೊಂಡು ಗುರುಗಳ ನಾಮಸ್ಮರಣೆ ಮಾಡಿ. ಗುರುಗಳೆಂದರೆ ಯಾರು ಗೊತ್ತಾ? ನಿಮಗೆ ಫಸ್ಟ್ ಕ್ಲಾಸಿಂದ ಎಲ್ಲಿಂದ ಎಲ್ಲಿ ತನಕ ನೀವು ಬೆಳೆದಿರೋ ನಿಮಗೆ ಮಾರ್ಗದರ್ಶಕರು ಕೂಡ ಗುರುಗಳೇ ಆಗ್ತಾರೆ. ನಿಮಗೆ ವರ್ಣಮಾಲೆಯಂ ಕಲಿಸಿದಾತವರು ಕೂಡ ಗುರುಗಳಿಗೆ ಆಗ್ತಾರೆ. ನಿಮ್ಮ ಬದುಕಲ್ಲಿ ನಿಮ್ಮ ಜೀವನವನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ಅತಿ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಯಾರೆಲ್ಲ ಕೂಡ ನಿಮಗೆ ಸಹಾಯ ಮಾಡಿದ್ರು ಅವರೆಲ್ಲರೂ ಕೂಡ ಗುರುಗಳಾಗ್ತಾರೆ. ಅಂತಹ ಗುರುಗಳ ನಾಮಸ್ಮರಣೆ ಮಾಡೋ ಮುಖಾಂತರ 333 ರೋಗಗಳನ್ನು ಇವತ್ತು ಹುಂಡಿಗೆ ಹಾಕಿ ಕೊನೆ ಪಕ್ಷ 3 ರೋಗಗಳಾಗಿರಬಹುದು ಅಥವಾ 33 ರೋಗಗಳಾಗಿರಬಹುದು ಹುಂಡಿಗೆ ಆಗ್ತಕ್ಕಂತಹದ್ದು ಶ್ರೀಕೃಷ್ಣಾರ್ಪಣಮಸ್ತು. ಯಾಕಂದರೆ ಜಗತ್ತಿನ ಗುರು ಅವನಾದ್ದರಿಂದ ಅಂತಹ ಗುರುವಿನ ಸಂಖ್ಯೆಯ ನಮ್ಮ ಕರ್ಮಗಳು ಯಾವುದು ಮಾಡಿದೆ ಗೊತ್ತಿಲ್ಲ. ಅಂತಹ ಕರ್ಮಗಳನ್ನು ತೊಳೆದುಕೊಳ್ತಕ್ಕಂತಹ ಬಗೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ, ಎಷ್ಟೇ ದುಡಿದ್ರು ಕೂಡ. ಹಾಗೇನೆ ಪೃಥ್ವಿ ಅಪ್ತೇಜ ವಾಯುವಾಕಾಶ ಈ ಪಂಚಭೂತಗಳಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಬಹುಶಃ ಯಾರು ಯಾವುದಕ್ಕೆ ಬಳಸ್ತಾರೋ ಬಹುಶಃ ಮಹಾನುಭಾವ ನಾನಿಷ್ಟು ದುಡಿದಿದ್ದೇನೆ, ನನ್ನ ದುಡಿಮೆಯಲ್ಲಿ ಇಷ್ಟೊಂದು ನಾನು ಒಂದಷ್ಟು ಸಹಾಯವನ್ನು ಮಾಡತಕ್ಕಂಥ ಇಚ್ಛೆಯನ್ನು ಇಟ್ಟುಕೊಂಡಿದ್ದೇನೆ ಅಂತೇಳಿ ಸರ್ವದಾ ಕೃಷ್ಣಾರ್ಪಣಮಸ್ತು ನೀವು ಹೇಳಿದ್ದೆ. ಆದರೆ ಶುಭವೇ ಜರಗಬೇಕು, ದುರದೃಷ್ಟ ದೂರವಾಗಲೇಬೇಕು, ಅದೃಷ್ಟ ಒಂದಲ್ಲ ಒಂದು ದಿನ ನಿಮ್ಮ ವಶವಾಗಲೇಬೇಕು. ಯಾವುದೇ ಕಾರಣಕ್ಕೂ ನೀವು ಖಿನ್ನತೆಗೆ ಒಳಗಾಗಬಾರ್ದು, ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಬಾರ್ದು. ನಾನು ದುಡಿತಾ ಇದ್ದೇನೆ, ಯಾಕೋ ಲಾಸ್ ಆಗ್ತಾ ಇದೆ, ಪಕ್ಕದ ಮನೆಯವರು ತುಂಬ ಮಾತನಾಡ್ತಾರೆ ನಮ್ಮ ಬಗ್ಗೆ, ನಾನು ಏನು ಮಾಡಿದ್ರೂ ಕೂಡ ಮೇಲೆ ಕತ್ತಕ್ಕಾಗ್ತಾ ಇಲ್ಲ, ನನ್ನ ಕರ್ಮವೇ ಇಷ್ಟೇನೋ, ನನ್ನ ಜಾಡ್ಯಾಪಗಳೇ ಇಷ್ಟೇನೋ ಅಂತೇಳಿ ಬೇಸರ ಮಾಡ್ಕೊಳ್ಳೋದಿದೆಯಲ್ಲ, ನಿಮ್ಮನ್ನು ನೀವು ಆತ್ಮನಿಂದನೇ ಮಾಡ್ಕೊಳ್ಳೋದಿಲ್ಲ. ಮೊದಲು ಅದನ್ನು ತಪ್ಪಿಸಿ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿಯೇ ಅವರು ಬೈಕೊಳ್ಬಾರ್ದು, ನಿಮಗೆ ಆತ್ಮನಿಂದನೇ ಬರಬಾರ್ದು ಅನ್ನೋದಾದರೆ ಕನಿಷ್ಠ ಪಕ್ಷ 33 ರೋಗಗಳನ್ನಾದರೂ ಕೂಡ ಭಗವಂತನ ಹುಂಡಿಗೆ ಆಗ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಜೀವಂಬುಯಾತ್, ಒಳಿತಾಗಲಿ.